ಸಂವಿಧಾನದ ಪರಿಸ್ಥಿತಿ ಏನಾಗಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾಗಿದೆ ಅಂತಂದರೆ, BJP ಸರ್ಕಾರ ಬಂದ ಮೇಲೆ ಈ ಸ್ವಾಯತ್ತ ಸಂಸ್ಥೆಗಳು, ಅದು ಚುನಾವಣಾ ಆಯೋಗ ಇರ್ಬೋದು, ED ಇರ್ಬೋದು, IT ಇರ್ಬೋದು, ಮತ್ತು NIA ಇರ್ಬೋದು, ನಮ್ಮ ಸಂಪೂರ್ಣ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವ್ರಿಗೆ ಅವಕಾಶವನ್ನೇ ಇಲ್ಲ. ಕಾರಣ, ಇವತ್ತೇನು ಈ ರಾಷ್ಟ್ರವನ್ನು ಆಳ್ತಾ ಇರೋ BJP ಸರ್ಕಾರ ರಾಷ್ಟ್ರದಲ್ಲಿದೆ, ಆ BJP ನೇತೃತ್ವದ ಸರ್ಕಾರ ಈ ಸ್ವಾಯತ್ತ ಸಂಸ್ಥೆಗಳ ಎಲ್ಲ ಅಧಿಕಾರವನ್ನು ಮೊಟಕುಗೊಳಿಸಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಸೊ ಇಂಥ ಸರ್ಕಾರ ನಮ್ಮ ರಾಷ್ಟ್ರಕ್ಕೆ ಬೇಕಾಗುತ್ತೆ. ಇದೇ ಸರ್ಕಾರ ರಾಷ್ಟ್ರದಲ್ಲಿ ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಏನಿದೆ, ನಮ್ಮ ಸಂವಿಧಾನ ಉಳಿತದ ಅನ್ನೋ ಒಂದು ಪ್ರಶ್ನೆ ಈ ದೇಶದ ಎಲ್ಲ ಸಾಮಾನ್ಯ ಪ್ರಜೆಗಳಿಗೆ ಇವತ್ತು ಪ್ರಶ್ನೆ ಕಾಡ್ತಾ ಇದೆ. ನಂತರ ನ್ಯಾಯಾಂಗದಲ್ಲೂ ಸಹ ಹಸ್ತಕ್ಷೇಪ ಮಾಡುವಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣವಾಗಿದೆ. ಈಗ ಶಾಸಕಾಂಗ ಏನೋ ಒಂದು ಕಾನೂನು ಮಾಡ್ತದೆ, ಅದನ್ನು ಜಾರಿ ಮಾಡುವಂಥ ಕೆಲಸ ಕಾರ್ಯಾಂಗ. ಆ ಕಾರ್ಯಾಂಗ ಶಾಸಕಾಂಗ ತಪ್ಪು ಮಾಡಿದಾಗ ನಮ್ಗೆ ಅನ್ಯಾಯ ಆಗಿದೆ ಅಂತ ಬಿಟ್ಟು ನಾವು ನ್ಯಾಯಾಂಗ ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಮಾಡಿ ಒಂದು ಸ್ವಾಯತ್ತ ಸಂಸ್ಥೆ, ಅಲ್ಲಿ ಸಹ ಹಸ್ತಕ್ಷೇಪ ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ಅನೇಕ ಉದಾಹರಣೆಗಳು ಇತ್ತೀಚೆಗೆ ನಾವು ನೋಡಿದ್ದೇವೆ. ಕಾರಣ, ಒಬ್ಬ ಸುಪ್ರೀಂ ಕೋರ್ಟ್ನ ಒಬ್ಬ ನ್ಯಾಯಾಧೀಶರು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ, ಮತ್ತು ಚುನಾವಣಾ ಆಯೋಗದ ಕಮಿಷನರ್ ಆಗಿದ್ದಂಥವರು ಆ ಒತ್ತಡ ತಡ್ಕೊಳ್ಳಾರ್ದೆ ಇದ್ದಕ್ಕಿದ್ದಾಗೆ ರಾಜೀನಾಮೆ ಕೊಟ್ಟರು. ಅದಕ್ಕೆ ಕಾರಣ ಏನು ಅಂತ ಸನ್ಮಾನ್ಯ ಮೋದಿ ಸಾಹೇಬರಾಗಲಿ BJP ಸರ್ಕಾರ ಆಗಲಿ ಕೊಡ್ತಾ ಇಲ್ಲ. ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಅಭದ್ರತೆ ಸೃಷ್ಟಿಯಾಗ್ತಾ ಇದೆ. ನ್ಯಾಯಾಂಗ, ಕಾರ್ಯಾಂಗದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿ ಏನೋ ಒಂದು ನ್ಯಾಯ ಸಿಗಬೇಕು, ಏನೋ ಒಂದು ಕಾರ್ಯಾಂಗ ತನ್ನ ಕೆಲಸವನ್ನು ಮಾಡಬೇಕು. ಸೊ ಅದು ಆಗ್ತಾ ಇಲ್ಲ. ಸೊ ಅದು ಕಸಿದುಕೊಳ್ತಾ ಇದೆ BJP ಸರ್ಕಾರ. ಸೊ ಹಂಗಾಗಿ ಇವತ್ತು ಅನಿವಾರ್ಯವಾಗಿ ಈ ದೇಶದ ಜನ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಈ ಕೋಮುವಾದಿ ಪಕ್ಷ, ಒಂದು ಜಾತಿವಾದಿ ಪಕ್ಷ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವುದು ಬೇಡ. ಏನು ಸುಮಾರು 70 ವರ್ಷಗಳಿಂದ ನಮ್ಮ ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಅನುಗುಣವಾಗಿ ಆಡಳಿತ ಕೊಟ್ಟಂಥ ಮತ್ತು ಸಂವಿಧಾನಬದ್ಧವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತಂದಂಥ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ. ಎಲ್ಲ ಜಾತಿ ಜನಾಂಗದವರು ಅಣ್ಣ ತಮ್ಮಂದರಂತೆ, ಸಹೋದರಿಯರಂತೆ ನೆಮ್ಮದಿಯಿಂದ ಸಹಬಾಳ್ವೆಯನ್ನು ನಡೆಸುವಂಥದ್ದಾಗ್ತದೆ. ಆ ಒಂದು ಕೆಲಸ ಆಗಿದರೆ ಅದೇನು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಬಿಟ್ಟರೆ BJP ಸರ್ಕಾರದಿಂದ ಏನೂ ಆಗಿಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಸನ್ಮಾನ್ಯ ಮೋದಿ ಸಾಹೇಬರು ಇವತ್ತು ಪ್ರಧಾನಮಂತ್ರಿಗಳಾಗಿ 10 ವರ್ಷವನ್ನು ಪೂರೈಸಿದ್ದಾರೆ. ಅವರು ಗುಜರಾತಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಅವರಿಗೆ ಅಮೇರಿಕಕ್ಕೆ ಹೋಗಲಿಕ್ಕೆ ವೀಸಾ ಸಿಗಲಿಲ್ಲ. ಅವರನ್ನು ವಿಶ್ವಗುರು ಅಂತಾರೆ. ಯಾಕೆ ವೀಸಾ ಸಿಗಲಿಲ್ಲ ಅಂತ ದೇಶಕ್ಕೆಲ್ಲ ಗೊತ್ತಿದೆ. ಆಮೇಲೆ ಇವತ್ತು ಗೋಧ್ರಾ ಹಗರಣ ಯಾರ ಕಾರಣ ಅಂತ ಗೊತ್ತಿದೆ. ಆ ಹಗರಣದಲ್ಲಿ ಯಾರು ಜೈಲಿಗೆ ಹೋಗಿದ್ರು ಅಂತ ಗೊತ್ತಿದೆ. ಅವರೆಲ್ಲ ಇವತ್ತು ನಮ್ಮ ದೇಶವನ್ನು ಆಳುವಂಥ ಜನಪ್ರತಿನಿಧಿಗಳಾಗಿದ್ದಾರೆ. ಮೊನ್ನೆ BJP ರಾಷ್ಟ್ರೀಯ ಅಧ್ಯಕ್ಷರು ಇನ್ನೊಂದು ಕಡೆ ರಾಜಸ್ಥಾನದಲ್ಲಿ ಅನ್ನಿಸ್ತದೆ ಹೇಳ್ತಾರೆ, ಆದ ಜೈಲ್ ಮೇ ಹೈ ಆದ ಬೇಲ್ ಮೇ ಹೈ ಅಂತ. ಅಂದರೆ ವಿರೋಧ ಪಕ್ಷದವರು, ಅದೇ ಕಾಂಗ್ರೆಸ್ ಇರಲಿ, ಈ ಯಾವುದೇ ADM ಇರಲಿ, AIDMK ಇರಲಿ, ಅಥವಾ ಕೇಜ್ರಿವಾಲ್ ಸರ್ಕಾರ ಇರಲಿ, ಅವ್ರು ಯಾರು ತಮ್ಮ ಆಡಳಿತವನ್ನು ನಡೆಸಬಾರ್ದು, ಯಾರು ವಿರೋಧ ಪಕ್ಷದವರು ಸರ್ಕಾರ ರಚನೆ ಮಾಡಬಾರ್ದು. ಇಡೀ ಭಾರತ ದೇಶದಲ್ಲಿ ಅದು ರಾಷ್ಟ್ರದಲ್ಲಿ BJP ಸರ್ಕಾರನೇ ಅಧಿಕಾರ ನಡೆಸಬೇಕು ಅನ್ನೋ ಒಂದೇ ಒಂದು ಹುನ್ನಾರದಿಂದ ಇವತ್ತು ಯಾರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನ ವ್ಯವಸ್ಥೆಯಲ್ಲಿ, ಅವ್ರನ್ನೆಲ್ಲ ಜೈಲುಗಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕೇಜ್ರಿವಾಲ್. ಅದು ಇನ್ನು ಏನಾಗಿದೆ, ಏನು ತಪ್ಪು ಮಾಡಿದ್ದಾರೆ, ಇನ್ನೂ ಅದು ಹೊರಗಡೆ ಬಂದಿಲ್ಲ. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಅವ್ರಿಗೆ ಬೇರೆ ಸಿಗ್ತಾ ಇಲ್ಲ. ಸೊ ಅದರ ಅರ್ಥ ಅವ್ರು ಎಷ್ಟು ಮಟ್ಟಿಗೆ ಈ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಉದಾಹರಣೆ. ಸೊ ಹಾಗಾಗಿ ಈ ಭಾರತ ರಾಷ್ಟ್ರದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಕೊಡುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಬರಬೇಕಾಗಿದೆ. ಅದು ಬರಬೇಕು ಅಂತಂದರೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಹೆಚ್ಚಿನ ಬಹುಮತವನ್ನು, ಒಂದು 400 ಸಂಖ್ಯೆಯನ್ನು ದಾಟಿ ಇವತ್ತು ನಮ್ಮ ಏನು ಕಾಂಗ್ರೆಸ್ನವರೇ ಪ್ರಧಾನಮಂತ್ರಿ ಆಗಲಿ ಅಥವಾ INDA ಮಿಲನದ ಒಕ್ಕೂಟದ ಪ್ರಧಾನಮಂತ್ರಿ ಆಗಲಿ ಆದಾಗ ಈ ದೇಶಕ್ಕೆ ಕೆಲವೊಂದು ಕಡೆ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ ಅನ್ನೋ ಮಾತನ್ನು ಹೇಳ್ತಾ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷಾರಾಮಯ್ಯನವರು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಒಳ್ಳೆಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಅಭ್ಯರ್ಥಿ ಇದ್ದಾರೆ. ಸೊ ಹಾಗಾಗಿ
ಅವರು ಎಲ್ಲರನ್ನೂ ಹೊಂದ್ಕೊಂಡು ಹೋಗುವಂಥ ಒಂದು ಮನೋಭಾವ ಅವರಿಗಿದೆ. ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನು ಮಾತಾಡುವಂಥ ಒಂದು ದೊಡ್ಡ ಗುಣ ಆ ವ್ಯಕ್ತಿಯಲ್ಲಿದೆ. ಸೊ ಹಾಗಾಗಿ ಅವ್ರ ಕುಟುಂಬ ತುಂಬ ಒಳ್ಳೆಯ ಸೇವೆಯನ್ನು ನಮ್ಮ ರಾಜ್ಯಕ್ಕೆ ಕೊಡ್ತಾ ಇದೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಅವರ ನಮ್ಮ ರಕ್ಷಾರಾಮಯ್ಯನವರ ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮದವರು. ಸೊ ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಮಂಡಿಕಲ್ ಎಸ್ ಮಂಡಿಕಲ್ಲು ಅವ್ರ ಚಿಕ್ಕಮ್ಮನವರು ಪಟ್ಟಾಭಿರಾಮನ್ ಅಂತ ಇರ್ಬೋದು. ಅವ್ರ ಚಿಕ್ಕಪ್ಪ ಅವ್ರ ಹೆಂಡತಿ ಮಂಡಿಕಲ್ಲೇ ಹುಟ್ಟಿ ಬೆಳೆದಂಥ ಆಕೆ ಅವ್ರು ಇನ್ನೂ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೂ ನಮಗೂ ಸಂಪರ್ಕ, ಸಂವಹನ ಎಲ್ಲ ಇದೆ. ಸೊ ಹಾಗಾಗಿ ಒಬ್ಬ ಉತ್ತಮ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ವಕೀಲರ ಸಂಘದ ಪರವಾಗಿ, ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ವಕೀಲರ ಪರವಾಗಿ ಈ ಕ್ಷೇತ್ರದ ಎಲ್ಲ ಜನತೆಯಲ್ಲಿ, ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೇವೆ. ನಮ್ಮ ರಕ್ಷಾರಾಮಯ್ಯನವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಅವರು ಕುರಿತ ಹಸ್ತ ಕ್ರಮ ಸಂಖ್ಯೆ 3 26ನೇ ತಾರೀಕು ಎಲ್ಲ ಮತದಾರರು ಮತಗಟ್ಟೆಗಳಿಗೆ ಹೋಗಿ ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಅವರನ್ನು ಗೆಲ್ಲಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಆ ರೀತಿ ಆಶೀರ್ವಾದ ಮಾಡಬೇಕು ಅಂತ ನಾನಂತೂ